ನಮಸ್ಕಾರ ಸ್ನೇಹಿತರೆ, ಎಂತಹ ಕಷ್ಟ ಕಾಲದಲ್ಲಿಯೂ ನಿಮ್ಮ ಮನಸ್ಸು ಸೋಲದಿರಲಿ, ಧೈರ್ಯ ಕುಗ್ಗದಿರಲಿ. ನಿಮ್ಮ ಮನಸ್ಸು ಮತ್ತು ಧೈರ್ಯವೇ ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ ಅನ್ನುವುದನ್ನು ಮರೆಯಬೇಡಿ. ಇಂದು ಬಹುತೇಕ ಮನೆಗಳಲ್ಲಿ ಆಚರಿಸುವ ಒಂದು ಮಹತ್ವದ ಉಪವಾಸ ವ್ರತದ ಬಗ್ಗೆ ತಿಳಿಸಬೇಕೆಂದಿದ್ದೇನೆ. ಅದು ಏಕಾದಶಿ. ಏಕಾದಶಿ ಅಂದರೆ ಏನು? ಯಾಕೆ ಆಚರಿಸುತ್ತಾರೆ? ಎಲ್ಲ ಏಕಾದಶಿಗಳು ಒಂದೇ ರೀತಿಯ ಫಲ ನೀಡುತ್ತವೆಯಾ? ಅಥವಾ ಪ್ರತಿ ಏಕಾದಶಿಯ ಆಚರಣೆಯಿಂದ ವಿಭಿನ್ನ ಫಲ ಸಿಗುತ್ತದೆಯಾ? ಯಾರು ಆಚರಿಸಬೇಕು? ಯಾವಾಗ ಮುಗಿಸಬೇಕು? ಮತ್ತು ಆಚರಿಸುವ ವಿಧಾನವೇನು? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡುತ್ತೇವೆ. ಇನ್ನು ಸಮಯ ಕಳೆಯದೆ ನಾವೆಲ್ಲರೂ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಏಕಾದಶಿ ಎಂದರೆ ಚಂದ್ರಮಾಸದ ಪ್ರತಿ ಪಕ್ಷದ 11ನೇ ತಿಥಿ. ಶುಕ್ಲ ಪಕ್ಷ ಏಕಾದಶಿ ಎಂದರೆ ಪೌರ್ಣಿಮೆಯ ನಂತರದ 11ನೇ ದಿನ. ಕೃಷ್ಣ ಪಕ್ಷ ಏಕಾದಶಿ ಎಂದರೆ ಅಮಾವಾಸ್ಯೆಯ ನಂತರದ 11ನೇ ದಿನ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಅಧಿಕ ಮಾಸ ಬಂದರೆ 26. ಈ ದಿನವನ್ನು ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಉಪವಾಸ, ಜಪ, ಧ್ಯಾನ, ಪಠಣ, ದಾನ ಮಾಡಿದರೆ ಪಾಪಕ್ಷಯವಾಗಿ ಪುಣ್ಯ ವೃದ್ಧಿಯಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಈಗ ಪ್ರತಿಯೊಂದು ಏಕಾದಶಿಯನ್ನು ವಿವರವಾಗಿ ನೋಡೋಣ. ಕಾಮದ ಏಕಾದಶಿ. ಕಾಮದ ಏಕಾದಶಿಯು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಕ್ಷಯ, ಕಾಮದೋಷ ನಿವಾರಣೆ ಮತ್ತು ಮನಸ್ಸಿನಲ್ಲಿರುವ ಲೋಭ, ಮೋಹ, ಮದ, ಮತ್ಸರಗಳನ್ನು ತೊಡೆದುಹಾಕಲು ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಪುರಾಣಗಳಲ್ಲಿ ಗಂಧರ್ವನು ತನ್ನ ಪಾಪಗಳಿಂದ ನರಕದಲ್ಲಿ ಸಂಕಟ ಅನುಭವಿಸುತ್ತಿದ್ದನು. ಮಹರ್ಷಿಗಳ ಸಲಹೆಯಂತೆ ಕಾಮದ ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ಅವನ ಪಾಪಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬ ಪ್ರಸಿದ್ಧ ಕಥೆಯಿದೆ. ಆದ್ದರಿಂದ ಕಾಮದ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರಿಗೆ ಪಾಪ ನಿವಾರಣೆ, ಮನಸ್ಸಿನ ಶುದ್ಧಿ ಮತ್ತು ಮಹಾವಿಷ್ಣುವಿನ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ವರುತಿನಿ ಏಕಾದಶಿ. ವರುತಿನಿ ಏಕಾದಶಿಯು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸ, ಜಪ, ದಾನ ಮಾಡಿದರೆ ಅಪಾರ ಪುಣ್ಯ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಭಕ್ತರಿಗೆ ಧನ, ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಹೆಚ್ಚಿಸುವ ಪವಿತ್ರ ದಿನವೆಂದು ಇದನ್ನು ಪರಿಗಣಿಸಲಾಗುತ್ತದೆ. ಕುಟುಂಬದಲ್ಲಿ ಶುಭ ಫಲ, ಧನ ಸಂಪತ್ತು, ಸೌಭಾಗ್ಯ ಹೆಚ್ಚಿಸಲು ವರುತಿನಿ ಏಕಾದಶಿ ಅತ್ಯಂತ ಶ್ರೇಷ್ಠ. ಉದಾಹರಣೆ, ಪುರಾಣಗಳಲ್ಲಿ ಒಂದು ರಾಜನು ತನ್ನ ರಾಜ್ಯದಲ್ಲಿ ದುಃಖ, ದಾರಿದ್ರ್ಯ ಅನುಭವಿಸುತ್ತಿದ್ದನು. ಮಹರ್ಷಿಗಳ ಸಲಹೆಯಂತೆ ವರುತಿನಿ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನ ರಾಜ್ಯದಲ್ಲಿ ಧನ, ಐಶ್ವರ್ಯ, ಸೌಭಾಗ್ಯ ಹೆಚ್ಚಿತು ಮತ್ತು ಜನರು ಸಂತೋಷದಿಂದ ಬದುಕಿದರು ಎಂಬ ಪ್ರಸಿದ್ಧ ಕಥೆಯಿದೆ. ಇದರಿಂದ ಸ್ಪಷ್ಟವಾಗುವಂತೆ ವರುತಿನಿ ಏಕಾದಶಿ ಉಪವಾಸವು ಭಕ್ತರಿಗೆ ಧನ, ಐಶ್ವರ್ಯ, ಕುಟುಂಬ ಸುಖ ಮತ್ತು ವಿಷ್ಣುವಿನ ಅನುಗ್ರಹವನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ಮೋಹಿನಿ ಏಕಾದಶಿ. ಮೋಹಿನಿ ಏಕಾದಶಿಯು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಮೋಹ ಮತ್ತು ಅಜ್ಞಾನವನ್ನು ದೂರ ಮಾಡುತ್ತದೆ. ಮನಸ್ಸಿಗೆ ದೈವಿಕ ಜ್ಞಾನವನ್ನು ನೀಡಿ ಅತಿಯಾದ ಆಸೆಗಳನ್ನು ನಿಯಂತ್ರಿಸುತ್ತದೆ. ಮೋಹಿನಿ ಏಕಾದಶಿ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ, ಪುಣ್ಯ ಮತ್ತು ವಿಷ್ಣುವಿನ ಅನುಗ್ರಹವನ್ನು ನೀಡುವ ಪವಿತ್ರ ದಿನವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆ, ಪುರಾಣಗಳಲ್ಲಿ ಒಂದು ರಾಜನು ಅತಿಯಾದ ಮೋಹ ಮತ್ತು ಆಸೆಯಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡನು. ನಂತರ ಮಹರ್ಷಿಗಳ ಸಲಹೆಯಂತೆ ಮೋಹಿನಿ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನ ಮನಸ್ಸು ಶುದ್ಧವಾಯಿತು, ಮೋಹ ಮತ್ತು ಅಜ್ಞಾನ ದೂರವಾಯಿತು ಮತ್ತು ವಿಷ್ಣುವಿನ ಅನುಗ್ರಹದಿಂದ ಅವನ ರಾಜ್ಯದಲ್ಲಿ ಪುನಃ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿತು ಎಂಬ ಪ್ರಸಿದ್ಧ ಕಥೆಯಿದೆ. ಇದರಿಂದ ಸ್ಪಷ್ಟವಾಗುವಂತೆ ಮೋಹಿನಿ ಏಕಾದಶಿ ಉಪವಾಸವು ಭಕ್ತರಿಗೆ ಮೋಹ ನಿವಾರಣೆ, ಜ್ಞಾನ ವೃದ್ಧಿ, ಆಧ್ಯಾತ್ಮಿಕ ಶಾಂತಿ ಮತ್ತು ವಿಷ್ಣುವಿನ ಕೃಪೆ ನೀಡುತ್ತದೆ. ಅಪರ ಏಕಾದಶಿ. ಅಪರ ಏಕಾದಶಿಯು ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಮಹಾಪಾಪಗಳನ್ನು ನಾಶ ಮಾಡಿ ಭಕ್ತರಿಗೆ ಮೋಕ್ಷದ ಮಾರ್ಗವನ್ನು ತೆರೆದು ಕೊಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ.
ಮಹಾವಿಷ್ಣುವಿನ ಕೃಪೆಗೆ ದಾರಿಯ ಮಾರ್ಗ ಲಭಿಸುವುದರಿಂದ ಅಪರ ಏಕಾದಶಿ ಅತ್ಯಂತ ಪುಣ್ಯಪ್ರದ ದಿನವೆಂದು ಪರಿಗಣಿಸಲಾಗಿದೆ. ಉದಾಹರಣೆ, ಪುರಾಣಗಳಲ್ಲಿ ಒಂದು ರಾಜನು ತನ್ನ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿದ ಕಾರಣ ನರಕದಲ್ಲಿ ಸಂಕಟ ಅನುಭವಿಸುತ್ತಿದ್ದನು. ಮಹರ್ಷಿಗಳ ಸಲಹೆಯಂತೆ ಅಪರ ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ಅವನ ಪಾಪಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬ ಪ್ರಸಿದ್ಧ ಕಥೆಯಿದೆ. ಇದರಿಂದ ಸ್ಪಷ್ಟವಾಗುವಂತೆ ಅಪರ ಏಕಾದಶಿ ಉಪವಾಸವು ಭಕ್ತರಿಗೆ ಮಹಾಪಾಪ ನಿವಾರಣೆ, ಅಪಾರ ಪುಣ್ಯ, ಶಾಂತಿ ಮತ್ತು ಮೋಕ್ಷ ಪ್ರಾಪ್ತಿ ನೀಡುತ್ತದೆ. ನಿರ್ಜಳ ಏಕಾದಶಿ. ನಿರ್ಜಳ ಏಕಾದಶಿಯು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ನೀರಿಲ್ಲದೆ ಉಪವಾಸ ಮಾಡಿದರೆ ಮಹಾಪುಣ್ಯ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಂದರೆ ಆ ದಿನ ಒಂದು ಹನಿ ನೀರು ಕುಡಿಯದೆ ಆಚರಿಸುವ ಅತ್ಯಂತ ಕಠಿಣ ಉಪವಾಸ ಕ್ರಮವಾಗಿದೆ. ಈ ಉಪವಾಸ ಮಾಡುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಉದಾಹರಣೆ, ಮಹಾಭಾರತದಲ್ಲಿ ಭೀಮನು ಎಲ್ಲಾ ಏಕಾದಶಿ ಉಪವಾಸಗಳನ್ನು ಆಚರಿಸಲು ಅಸಮರ್ಥನಾಗಿದ್ದನು. ಆದರೆ ಮಹರ್ಷಿಗಳ ಸಲಹೆಯಂತೆ ನಿರ್ಜಳ ಏಕಾದಶಿ ದಿನ ಮಾತ್ರ ಉಪವಾಸವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನಿಗೆ ಎಲ್ಲ ಏಕಾದಶಿಗಳ ಪುಣ್ಯ ಸಮಾನವಾಗಿ ದೊರೆಯಿತು ಎಂಬ ಪ್ರಸಿದ್ಧ ಕಥೆಯಿದೆ. ಇದರಿಂದ ಸ್ಪಷ್ಟವಾಗುವಂತೆ ನಿರ್ಜಳ ಏಕಾದಶಿ ಉಪವಾಸವು ಭಕ್ತರಿಗೆ ಅಪಾರ ಪುಣ್ಯ, ಪಾಪ ನಿವಾರಣೆ ಮತ್ತು ವಿಷ್ಣುವಿನ ಅನುಗ್ರಹ ನೀಡುತ್ತದೆ. ಯೋಗಿನಿ ಏಕಾದಶಿ. ಯೋಗಿನಿ ಏಕಾದಶಿಯು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಜನ್ಮಜನ್ಮಾಂತರದ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಕುಬೇರನ ಸೇವಕನಾದ ಹೇಮಮಾಲಿ ಯಕ್ಷನು ಈ ವ್ರತವನ್ನು ಆಚರಿಸಿ ತನ್ನ ಕುಷ್ಠರೋಗದಿಂದ ಮುಕ್ತಿ ಪಡೆದನು ಎಂಬ ಪ್ರಸಿದ್ಧ ಕಥೆಯಿದೆ. ಈ ಉಪವಾಸ ಮಾಡುವುದರಿಂದ ಜನ್ಮಕುಂಡಲಿಯಲ್ಲಿರುವ ದೋಷಗಳು ಶಮನವಾಗಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುವ ಮಹಾಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಉದಾಹರಣೆ, ಪುರಾಣಗಳಲ್ಲಿ ಹೇಮಮಾಲಿ ಯಕ್ಷನು ಕುಬೇರನ ಸೇವಕನಾಗಿದ್ದನು. ಅವನು ತನ್ನ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ಕಾರಣ ಕುಷ್ಠರೋಗದಿಂದ ಸಂಕಟ ಅನುಭವಿಸುತ್ತಿದ್ದನು. ನಂತರ ಮಹರ್ಷಿಗಳ ಸಲಹೆಯಂತೆ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನ ಪಾಪಗಳು ನಿವಾರಣೆಯಾಗಿ ಕುಷ್ಠರೋಗದಿಂದ ಮುಕ್ತಿ ಪಡೆದು ವಿಷ್ಣುವಿನ ಅನುಗ್ರಹವನ್ನು ಪಡೆದನು ಎಂಬ ಪ್ರಸಿದ್ಧ ಕಥೆಯಿದೆ. ಶಯನಿ ಏಕಾದಶಿ. ಶಯನಿ ಏಕಾದಶಿಯು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನದಿಂದ ಮಹಾವಿಷ್ಣುವಿನ ಶಯನಾರಂಭವಾಗುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಚತುರ್ಮಾಸದ ಆರಂಭದ ಸೂಚಕವಾದ ಈ ಏಕಾದಶಿ ಅತ್ಯಂತ ಶ್ರೇಷ್ಠ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಅಪಾರ ಪುಣ್ಯ ಲಭಿಸಿ ಭಕ್ತರು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆಯಿದೆ. ಉದಾಹರಣೆ, ಪುರಾಣಗಳಲ್ಲಿ ದೇವತೆಗಳು ಮಹಾವಿಷ್ಣುವಿನ ಶಯನಾರಂಭವನ್ನು ಗೌರವಿಸಲು ಶಯನಿ ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ ಎಂದು ಹೇಳಲಾಗಿದೆ. ಭಕ್ತರು ಈ ದಿನ ಉಪವಾಸ, ಜಪ, ದಾನ, ವಿಷ್ಣು ಪೂಜೆಗಳನ್ನು ಮಾಡಿದರೆ ಚತುರ್ಮಾಸದ 4 ತಿಂಗಳುಗಳಲ್ಲಿ ವಿಷ್ಣುವಿನ ಅನುಗ್ರಹವನ್ನು ಪಡೆಯುತ್ತಾರೆ. ಈ ವ್ರತವನ್ನು ಆಚರಿಸಿದವರು ಪಾಪ ನಿವಾರಣೆ, ಪುಣ್ಯ ವೃದ್ಧಿ ಮತ್ತು ಧಾರ್ಮಿಕ ಶ್ರದ್ಧೆಯನ್ನು ಪಡೆಯುತ್ತಾರೆ ಎಂಬ ಪ್ರಸಿದ್ಧ ನಂಬಿಕೆಯಿದೆ. ಕಾಮಿಕ ಏಕಾದಶಿ. ಕಾಮಿಕ ಏಕಾದಶಿಯು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಭಕ್ತಿಯಿಂದ ಕಾಮಿಕ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ನಮ್ಮ ಜೀವನದಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ಉಪವಾಸ, ಜಪ ಮತ್ತು ವಿಷ್ಣು ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಅಪಾರ ಪುಣ್ಯ ಲಭಿಸಿ ಭಕ್ತರು ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆಯಿದೆ. ಉದಾಹರಣೆ, ಪುರಾಣಗಳಲ್ಲಿ ಒಂದು ಬ್ರಾಹ್ಮಣನು ತನ್ನ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿದ ಕಾರಣ ನರಕದಲ್ಲಿ ಸಂಕಟ ಅನುಭವಿಸುತ್ತಿದ್ದನು. ನಂತರ ಮಹರ್ಷಿಗಳ ಸಲಹೆಯಂತೆ ಕಾಮಿಕ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನ ಪಾಪಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬ ಪ್ರಸಿದ್ಧ ಕಥೆಯಿದೆ. ಪುತ್ರದ ಏಕಾದಶಿ. ಶ್ರಾವಣ ಮಾಸ. ಪುತ್ರದ ಏಕಾದಶಿಯು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತಾರೆ.
ಮಹಿಷ್ಮತಿ ನಗರದಲ್ಲಿ ಸುವ ರಾಜನು ಸಂತಾನವಿಲ್ಲದೆ ದುಃಖಿಸುತ್ತಿದ್ದಾಗ ಮಹರ್ಷಿಗಳ ಸಲಹೆಯಂತೆ ಈ ವ್ರತವನ್ನು ಆಚರಿಸಿದನು. ನಂತರ ಅವನಿಗೆ ಸಂತಾನ ದೊರೆಯಿತು ಎಂಬ ಪ್ರಸಿದ್ಧ ಕಥೆ ಇದೆ. ಪುರಾಣಗಳಲ್ಲಿ ವಿಷ್ಣುವಿನ ಕೃಪೆಯಿಂದ ಸಂತಾನ ದೊರೆಯುವ ಸರಳ ಮಾರ್ಗವೆಂದು ಈ ಏಕಾದಶಿಯನ್ನು ವಿವರಿಸಲಾಗಿದೆ. ಉಪವಾಸ, ಜಪ ಮತ್ತು ಪೂಜೆಯ ಮೂಲಕ ಭಕ್ತರು ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಸಂತಾನ ಸುಖವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಉದಾಹರಣೆ: ಸುಕೇತು ರಾಜನು ಸಂತಾನವಿಲ್ಲದೆ ದುಃಖಿಸುತ್ತಿದ್ದನು. ಮಹರ್ಷಿಗಳ ಸಲಹೆಯಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನಿಗೆ ಸಂತಾನ ದೊರೆಯಿತು. ಈ ಕಥೆಯ ಮೂಲಕ ಪುತ್ರದ ಏಕಾದಶಿಯು ಸಂತಾನ ಪ್ರಾಪ್ತಿಗೆ ಅತ್ಯಂತ ಶ್ರೇಷ್ಠ ವ್ರತವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಆಜ ಏಕಾದಶಿ. ಆಜ ಏಕಾದಶಿಯು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಪ್ರಸಿದ್ಧ ಕಥೆಯಂತೆ ರಾಜ ಹರಿಶ್ಚಂದ್ರನು ತನ್ನ ಜೀವನದಲ್ಲಿ ಅನೇಕ ಸಂಕಟಗಳನ್ನು ಅನುಭವಿಸುತ್ತಿದ್ದನು. ಆಜ ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ಅವನ ಪಾಪಗಳು ನಿವಾರಣೆಯಾಗಿ ಅವನು ಮೋಕ್ಷವನ್ನು ಪಡೆದನು. ಆದ್ದರಿಂದ ಈ ಏಕಾದಶಿಯನ್ನು ಮೋಕ್ಷದಾಯಕ ಏಕಾದಶಿ ಎಂದು ಕರೆಯಲಾಗುತ್ತದೆ. ಭಕ್ತಿಯಿಂದ ಉಪವಾಸ, ಜಪ ಮತ್ತು ವಿಷ್ಣು ಪೂಜೆಯನ್ನು ಮಾಡಿದರೆ ಜನ್ಮಜನ್ಮಾಂತರದ ಪಾಪಗಳು ಶಮನವಾಗಿ ಮಹಾವಿಷ್ಣುವಿನ ಅನುಗ್ರಹ ದೊರೆತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂಬ ನಂಬಿಕೆ ಇದೆ. ಉದಾಹರಣೆ: ರಾಜ ಹರಿಶ್ಚಂದ್ರನು ತನ್ನ ಸತ್ಯನಿಷ್ಠೆಗಾಗಿ ಪ್ರಸಿದ್ಧನಾಗಿದ್ದರೂ ಜೀವನದಲ್ಲಿ ಅನೇಕ ಸಂಕಟಗಳನ್ನು ಅನುಭವಿಸಿದನು. ಮಹರ್ಷಿಗಳ ಸಲಹೆಯಂತೆ ಆಜ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನ ಪಾಪಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹದಿಂದ ಅವನು ಮೋಕ್ಷವನ್ನು ಪಡೆದನು ಎಂಬ ಪ್ರಸಿದ್ಧ ಕಥೆಯಿದೆ. ಇದರಿಂದ ಸ್ಪಷ್ಟವಾಗುವಂತೆ ಆಜ ಏಕಾದಶಿ ಉಪವಾಸವು ಪಾಪ ನಿವಾರಣೆ, ಮೋಕ್ಷ ಪ್ರಾಪ್ತಿ ಮತ್ತು ವಿಷ್ಣುವಿನ ಕೃಪೆ ನೀಡುತ್ತದೆ. ಪರಿವರ್ತಿನಿ ಏಕಾದಶಿ. ಪರಿವರ್ತಿನಿ ಏಕಾದಶಿಯು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಮಹಾವಿಷ್ಣು ಶಯನದಿಂದ ಪರಿವರ್ತನೆಗೊಂಡು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತಾನೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಚತುರ್ಮಾಸದ ಮಧ್ಯಭಾಗದಲ್ಲಿ ಬರುವ ಈ ಏಕಾದಶಿ ನಮ್ಮ ಜೀವನದಲ್ಲಿ ಹೊಸ ಬದುಕು ಮೂಡಿ ಪರಿವರ್ತನೆಗೆ ಕಾರಣವಾಗುವ ಶ್ರೇಷ್ಠ ಏಕಾದಶಿ ಎಂದು ಭಕ್ತರು ನಂಬುತ್ತಾರೆ. ಉದಾಹರಣೆ: ಪುರಾಣಗಳಲ್ಲಿ ಬಲಿ ಮಹಾರಾಜನ ಕಥೆ ಪ್ರಸಿದ್ಧವಾಗಿದೆ. ಮಹಾವಿಷ್ಣುವಿನ ಅನುಗ್ರಹದಿಂದ ಬಲಿ ಮಹಾರಾಜನು ಪರಿವರ್ತನೆಗೊಂಡು ತನ್ನ ಸ್ಥಾನವನ್ನು ಬದಲಿಸಿಕೊಂಡನು. ಈ ದಿನದ ಮಹತ್ವವೇನು ಎಂದರೆ ಜೀವನದಲ್ಲಿ ಹೊಸ ಮಾರ್ಗದರ್ಶನ, ಪಾಪ ನಿವಾರಣೆ ಮತ್ತು ದೈವಿಕ ಅನುಗ್ರಹವನ್ನು ಪಡೆಯಲು ಇದು ಅತ್ಯಂತ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ. ಇದರಿಂದ ಸ್ಪಷ್ಟವಾಗುವಂತೆ ಪರಿವರ್ತಿನಿ ಏಕಾದಶಿ ಉಪವಾಸವು ಪಾಪ ನಿವಾರಣೆ, ಜೀವನದಲ್ಲಿ ಪರಿವರ್ತನೆ, ಹೊಸ ಮಾರ್ಗದರ್ಶನ ಮತ್ತು ವಿಷ್ಣುವಿನ ಕೃಪೆ ನೀಡುತ್ತದೆ. ಇಂದಿರ ಏಕಾದಶಿ. ಇಂದಿರ ಏಕಾದಶಿಯು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶೇಷವಾಗಿ ಪಿತೃಗಳ ತೃಪ್ತಿಗಾಗಿ ಆಚರಿಸಲಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಮಹಿಷ್ಮತಿ ನಗರದಲ್ಲಿ ರಾಜ ಇಂದ್ರಸೇನನು ತನ್ನ ಪಿತೃಗಳು ನರಕದಲ್ಲಿ ಸಂಕಟ ಅನುಭವಿಸುತ್ತಿರುವುದನ್ನು ತಿಳಿದು ಮಹರ್ಷಿಗಳ ಸಲಹೆಯಂತೆ ಇಂದಿರ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನ ಪಿತೃಗಳು ನರಕದಿಂದ ಮುಕ್ತಿ ಪಡೆದು ಸ್ವರ್ಗಕ್ಕೆ ಏರಿದರು. ಆದ್ದರಿಂದ ಈ ಏಕಾದಶಿಯನ್ನು ಆಚರಿಸುವುದರಿಂದ ಪಿತೃಗಳಿಗೆ ತೃಪ್ತಿ ದೊರೆತು ಅವರ ಆತ್ಮಗಳಿಗೆ ಶಾಂತಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಭಕ್ತರು ಉಪವಾಸ, ಜಪ ಮತ್ತು ವಿಷ್ಣು ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಪಿತೃಗಳಿಗೆ ಶ್ರೇಷ್ಠ ಫಲ ದೊರೆತು ತಮ್ಮ ಜೀವನದಲ್ಲಿಯೂ ಪುಣ್ಯ ಲಭಿಸುತ್ತದೆ. ಪಾಶಾಂಕುಶ್ ಏಕಾದಶಿ. ಪಾಶಾಂಕುಶ ಏಕಾದಶಿಯು ಆಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪುಣ್ಯವೃದ್ಧಿ, ಧರ್ಮ ವೃದ್ಧಿ ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಪುರಾಣಗಳಲ್ಲಿ ಗಜೇಂದ್ರನ ಕಥೆಯನ್ನು ವಿವರಿಸಲಾಗಿದೆ. ಗಜೇಂದ್ರನು ಮೊಸಳೆಯಿಂದ ಹಿಡಿಯಲ್ಪಟ್ಟಾಗ ವಿಷ್ಣುವನ್ನು ಭಕ್ತಿಯಿಂದ ಪ್ರಾರ್ಥಿಸಿದನು. ವಿಷ್ಣುವಿನ ಕೃಪೆಯಿಂದ ಅವನು ಮುಕ್ತಿ ಪಡೆದನು.
ಇದೇ ರೀತಿಯಾಗಿ ಪಾಶಾಂಕುಶ ಏಕಾದಶಿ ವ್ರತವನ್ನು ಆಚರಿಸಿದರೆ ಭಕ್ತರಿಗೆ ಪುಣ್ಯವೃದ್ಧಿ, ಧರ್ಮವೃದ್ಧಿ, ಪಾಪ ನಿವಾರಣೆ ಮತ್ತು ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ರಾಮ ಏಕಾದಶಿ. ರಾಮ ಏಕಾದಶಿಯು ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಶ್ರೀರಾಮನ ಆರಾಧನೆಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಉಪವಾಸ, ಜಪ ಮತ್ತು ರಾಮನಾಮ ಸ್ಮರಣೆ ಮಾಡುವುದರಿಂದ ಪಾಪ ನಿವಾರಣೆ, ಪುಣ್ಯವೃದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಪುರಾಣಗಳಲ್ಲಿ ರಾಜ ಮುಚುಕಂದನು ರಾಮ ಏಕಾದಶಿ ವ್ರತವನ್ನು ಆಚರಿಸಿ ತನ್ನ ಜೀವನದಲ್ಲಿ ಶ್ರೇಷ್ಠ ಫಲಗಳನ್ನು ಪಡೆದನು ಎಂಬ ಕತೆ ಪ್ರಸಿದ್ಧವಾಗಿದೆ. ಆದ್ದರಿಂದ ಈ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಧರ್ಮ ವೃದ್ಧಿ ಮತ್ತು ಆತ್ಮಶಾಂತಿ ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ. ಪ್ರಬೋಧಿನಿ ಏಕಾದಶಿ. ಪ್ರಬೋಧಿನಿ ಏಕಾದಶಿಯು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಮಹಾವಿಷ್ಣುವಿನ ಜಾಗರಣೆ ನಡೆಯುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಚತುರ್ಮಾಸದ ಅಂತ್ಯವನ್ನು ಸೂಚಿಸುವ ಈ ಏಕಾದಶಿ ಅತ್ಯಂತ ಶ್ರೇಷ್ಠ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ದಿನ ತುಳಸಿ ವಿವಾಹವನ್ನು ಆಚರಿಸುವುದು ವಿಶೇಷ ಮಹತ್ವ ಹೊಂದಿದೆ. ಉದಾಹರಣೆಗೆ, ಪುರಾಣಗಳಲ್ಲಿ ತುಳಸಿ ಮತ್ತು ಶಂಖಚೂಡನ ಕಥೆಯನ್ನು ವಿವರಿಸಲಾಗಿದೆ. ಶಂಖಚೂಡನನ್ನು ಸಂಹರಿಸಿದ ನಂತರ ತುಳಸಿ ದೇವಿ ವಿಷ್ಣುವಿನೊಂದಿಗೆ ವಿವಾಹವಾದಳು ಎಂಬ ಪ್ರಸಿದ್ಧ ಕಥೆಯಿದೆ. ಆದ್ದರಿಂದ ಪ್ರಬೋಧಿನಿ ಏಕಾದಶಿ ದಿನ ತುಳಸಿ ವಿವಾಹವನ್ನು ಆಚರಿಸುವುದರಿಂದ ಭಕ್ತರಿಗೆ ಅಪಾರ ಪುಣ್ಯ, ಪಾಪ ನಿವಾರಣೆ ಮತ್ತು ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಉತ್ಪನ್ನ ಏಕಾದಶಿ. ಉತ್ಪನ್ನ ಏಕಾದಶಿಯು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಉಪವಾಸದ ಮಹತ್ವದ ಆರಂಭದ ದಿನವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಉಪವಾಸದ ಶ್ರೇಷ್ಠತೆಯನ್ನು ತಿಳಿಸುವ ಮೊದಲ ಏಕಾದಶಿ ಇದಾಗಿದೆ. ಉದಾಹರಣೆಗೆ, ಪುರಾಣಗಳಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಉಪವಾಸದ ಮಹತ್ವವನ್ನು ವಿವರಿಸಿದಾಗ ಉತ್ಪನ್ನ ಏಕಾದಶಿಯೇ ಉಪವಾಸದ ಆರಂಭದ ತಿಥಿ ಎಂದು ತಿಳಿಸಿದನು. ಈ ವ್ರತವನ್ನು ಆಚರಿಸುವುದರಿಂದ ಭಕ್ತರಿಗೆ ಪಾಪ ನಿವಾರಣೆ, ಪುಣ್ಯ ವೃದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂಬ ನಂಬಿಕೆಯಿದೆ. ಆದ್ದರಿಂದ ಉತ್ಪನ್ನ ಏಕಾದಶಿ ಉಪವಾಸವು ಭಕ್ತರ ಜೀವನದಲ್ಲಿ ಧಾರ್ಮಿಕ ಶ್ರದ್ಧೆ ಮತ್ತು ಆತ್ಮಶುದ್ಧಿಗೆ ಕಾರಣವಾಗುತ್ತದೆ. ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ವೈಕುಂಠದ ಬಾಗಿಲು ತೆರೆದು ಭಕ್ತರಿಗೆ ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಅತ್ಯಂತ ಪುಣ್ಯಪ್ರದ ಏಕಾದಶಿಗಳಲ್ಲಿ ಇದೊಂದು. ಉದಾಹರಣೆಗೆ, ಪುರಾಣಗಳಲ್ಲಿ ಹೇಳಿರುವಂತೆ ಈ ದಿನ ಉಪವಾಸವನ್ನು ಆಚರಿಸಿದವರು ವೈಕುಂಠ ಪ್ರವೇಶಕ್ಕೆ ಅರ್ಹರಾಗುತ್ತಾರೆ. ಭಕ್ತರು ಉಪವಾಸ, ಜಪ, ವಿಷ್ಣು ಪೂಜೆ ಮತ್ತು ವೈಕುಂಠದ್ವಾರ ದರ್ಶನ ಮಾಡುವುದರಿಂದ ಅಪಾರ ಪುಣ್ಯ, ಪಾಪ ನಿವಾರಣೆ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂಬ ನಂಬಿಕೆಯಿದೆ. ಸಫಲ ಏಕಾದಶಿ. ಸಫಲ ಏಕಾದಶಿಯು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಯಶಸ್ಸು ಮತ್ತು ಸಾಧನೆ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಪುರಾಣಗಳಲ್ಲಿ ರಾಜನಂದನು ಸಫಲ ಏಕಾದಶಿ ವ್ರತವನ್ನು ಆಚರಿಸಿ ತನ್ನ ಜೀವನದಲ್ಲಿ ಶ್ರೇಷ್ಠ ಸಾಧನೆಗಳನ್ನು ಪಡೆದನು ಎಂಬ ಕತೆ ಪ್ರಸಿದ್ಧವಾಗಿದೆ. ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದರೆ ಭಕ್ತರಿಗೆ ಪುಣ್ಯವೃದ್ಧಿ, ಪಾಪ ನಿವಾರಣೆ, ಯಶಸ್ಸು ಮತ್ತು ಸಾಧನೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಪುತ್ರದ ಏಕಾದಶಿ. ಪುತ್ರದ ಏಕಾದಶಿಯು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಕುಟುಂಬ ಸುಖ ಮತ್ತು ಸಂತಾನ ಪ್ರಾಪ್ತಿಗಾಗಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಉದಾಹರಣೆಗೆ, ಪುರಾಣಗಳಲ್ಲಿ ರಾಜ ಸುಕೇತು ತನ್ನ ಸಂತಾನವಿಲ್ಲದ ದುಃಖವನ್ನು ನಿವಾರಿಸಲು ಮಹರ್ಷಿಗಳ ಸಲಹೆಯಂತೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನಿಗೆ ಸಂತಾನ ದೊರೆಯಿತು ಎಂಬ ಪ್ರಸಿದ್ಧ ಕಥೆಯಿದೆ. ಆದ್ದರಿಂದ ಈ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದರೆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಕುಟುಂಬ ಸುಖ, ಪಾಪ ನಿವಾರಣೆ ಮತ್ತು ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಶಕ್ತಿಲ ಏಕಾದಶಿ. ಶಕ್ತಿಲ ಏಕಾದಶಿಯು ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ತಿಲದಾನ, ತಿಲಸ್ನಾನ, ತಿಲಹೋಮ ಮತ್ತು ತಿಲಭೋಜನ ಮಾಡುವುದರಿಂದ ಪಿತೃಗಳಿಗೆ ತೃಪ್ತಿ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ.
ಉದಾಹರಣೆಗೆ ಪುರಾಣಗಳಲ್ಲಿ ಒಂದು ಬ್ರಾಹ್ಮಣ ಮಹಿಳೆ ದಾನದಲ್ಲಿ ನಿರ್ಲಕ್ಷ್ಯ ತೋರಿದ ಕಾರಣ ಅವಳಿಗೆ ಪುಣ್ಯವಿಲ್ಲದೆ ಜೀವನ ಸಾಗುತ್ತಿತ್ತು. ನಂತರ ಶತಿಲ ಏಕಾದಶಿ ವ್ರತವನ್ನು ಆಚರಿಸಿದಾಗ ತಿಲದಾನದಿಂದ ಅವಳಿಗೆ ಪುಣ್ಯವೃದ್ಧಿ ದೊರೆತು ಪಿತೃಗಳು ತೃಪ್ತರಾದರು ಎಂಬ ಕತೆ ಪ್ರಸಿದ್ಧವಾಗಿದೆ. ಆದ್ದರಿಂದ ಈ ಏಕಾದಶಿಯನ್ನು ಆಚರಿಸುವುದರಿಂದ ಪಿತೃಗಳಿಗೆ ಶಾಂತಿ, ಭಕ್ತರಿಗೆ ಪುಣ್ಯವೃದ್ಧಿ ಮತ್ತು ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಜಯ ಏಕಾದಶಿ. ಜಯ ಏಕಾದಶಿಯು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ವಿಜಯ, ಶತ್ರು ನಿವಾರಣೆ ಮತ್ತು ಧರ್ಮ ವೃದ್ಧಿ ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಪುರಾಣಗಳಲ್ಲಿ ನರಕಾಸುರನ ಕಥೆಯನ್ನು ವಿವರಿಸಲಾಗಿದೆ. ದೇವತೆಗಳು ನರಕಾಸುರನ ದೌರ್ಜನ್ಯದಿಂದ ಸಂಕಟಗೊಂಡಾಗ ವಿಷ್ಣುವಿನ ಅನುಗ್ರಹದಿಂದ ಜಯ ದೊರೆಯಿತು. ಇದೇ ರೀತಿಯಾಗಿ ಜಯ ಏಕಾದಶಿ ವ್ರತವನ್ನು ಆಚರಿಸಿದರೆ ಭಕ್ತರಿಗೆ ಶತ್ರು ನಿವಾರಣೆ, ವಿಜಯ, ಪುಣ್ಯವೃದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂಬ ನಂಬಿಕೆ ಇದೆ. ವಿಜಯ ಏಕಾದಶಿ. ವಿಜಯ ಏಕಾದಶಿಯು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಯಶಸ್ಸು, ಶತ್ರು ನಿವಾರಣೆ ಮತ್ತು ಧರ್ಮ ವೃದ್ಧಿ ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ರಾಮಾಯಣದಲ್ಲಿ ಶ್ರೀರಾಮನು ಸಮುದ್ರದ ಮೇಲೆ ಸೇತುವೆ ನಿರ್ಮಿಸುವ ಮೊದಲು ವಿಜಯ ಏಕಾದಶಿ ವ್ರತವನ್ನು ಆಚರಿಸಿದನು. ಈ ವ್ರತದ ಫಲದಿಂದ ಅವನಿಗೆ ಯಶಸ್ಸು ದೊರೆತು ರಾವಣನ ಮೇಲೆ ವಿಜಯ ಸಾಧಿಸಲು ಸಾಧ್ಯವಾಯಿತು ಎಂಬ ಪ್ರಸಿದ್ಧ ಕಥೆಯಿದೆ. ಆದ್ದರಿಂದ ವಿಜಯ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರಿಗೆ ಯಶಸ್ಸು, ಶತ್ರು ನಿವಾರಣೆ, ಪುಣ್ಯವೃದ್ಧಿ ಮತ್ತು ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಆಮಲಕಿ ಏಕಾದಶಿ. ಆಮಲಕಿ ಏಕಾದಶಿಯು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಆಮಲಕಿ, ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ವಿಶೇಷ ಮಹತ್ವ ಹೊಂದಿದೆ. ವಿಷ್ಣು ಭಕ್ತಿಯೊಂದಿಗೆ ಆಮಲಕಿ ಪೂಜೆಯನ್ನು ಮಾಡಿದರೆ ಪಾಪ ನಿವಾರಣೆ, ಪುಣ್ಯವೃದ್ಧಿ ಮತ್ತು ಆರೋಗ್ಯ ಲಾಭ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಪುರಾಣಗಳಲ್ಲಿ ಒಂದು ಬ್ರಾಹ್ಮಣನು ಆಮಲಕಿ ಏಕಾದಶಿ ವ್ರತವನ್ನು ಆಚರಿಸಿದಾಗ ಅವನಿಗೆ ವಿಷ್ಣುವಿನ ಅನುಗ್ರಹ ದೊರೆತು ಜೀವನದಲ್ಲಿ ಶ್ರೇಷ್ಠ ಫಲಗಳನ್ನು ಪಡೆದನು ಎಂಬ ಕತೆ ಪ್ರಸಿದ್ಧವಾಗಿದೆ. ಆದ್ದರಿಂದ ಈ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರಿಗೆ ಧರ್ಮ ವೃದ್ಧಿ, ಆರೋಗ್ಯ, ಪುಣ್ಯ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂಬ ನಂಬಿಕೆ ಇದೆ. ಪಾಪಮೋಚನಿ ಏಕಾದಶಿ. ಪಾಪಮೋಚನಿ ಏಕಾದಶಿಯು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪ ಕ್ಷಯ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಪುರಾಣಗಳಲ್ಲಿ ಚಂಡಕ ಎಂಬ ದುರಾಚಾರಿ ವ್ಯಕ್ತಿ ಪಾಪಮೋಚನಿ ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ತನ್ನ ಪಾಪಗಳಿಂದ ಮುಕ್ತಿ ಪಡೆದು ವಿಷ್ಣುವಿನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬ ಪ್ರಸಿದ್ಧ ಕಥೆ ಇದೆ. ಆದ್ದರಿಂದ ಈ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರಿಗೆ ಪಾಪ ನಿವಾರಣೆ, ಪುಣ್ಯವೃದ್ಧಿ ಮತ್ತು ಆತ್ಮಶುದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಏಕಾದಶಿಯನ್ನು ಯಾರು ಆಚರಿಸಬೇಕು ಎಂಬುದನ್ನು ನೋಡುವುದಾದರೆ ಏಕಾದಶಿ ವ್ರತವನ್ನು ಎಲ್ಲರೂ ಆಚರಿಸಬಹುದು. ಪುರುಷರು, ಮಹಿಳೆಯರು, ವೃದ್ಧರು, ಯುವಕರು. ಆರೋಗ್ಯ ಸಮಸ್ಯೆ ಇರುವವರು ಸಂಪೂರ್ಣ ಉಪವಾಸ ಮಾಡಲಾಗದಿದ್ದರೆ ಹಣ್ಣು, ಫಲಾಹಾರ ಸೇವಿಸಿ ಆಚರಿಸಬಹುದು. ಗೃಹಸ್ಥರು ಕುಟುಂಬ ಸುಖ, ಸಂತಾನ, ಧನ, ಐಶ್ವರ್ಯಕ್ಕಾಗಿ, ವಿದ್ಯಾರ್ಥಿಗಳು ಏಕಾಗ್ರತೆ, ಯಶಸ್ಸು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಾಗಿ, ವೃದ್ಧರು ಮನಃಶಾಂತಿ, ಭಕ್ತಿ ಮತ್ತು ಮೋಕ್ಷದ ಮಾರ್ಗಕ್ಕಾಗಿ ಏಕಾದಶಿ ಆಚರಿಸಬಹುದು. ಏಕಾದಶಿ ಮಾಡುವುದರಿಂದ ಜೀವನದಲ್ಲಿ ಅನೇಕ ಲಾಭಗಳಿವೆ. ಉಪವಾಸದಿಂದ ದೇಹ ಶುದ್ಧಿ, ಜೀರ್ಣಾಂಗಕ್ಕೆ ವಿಶ್ರಾಂತಿ ದೊರೆಯುತ್ತದೆ. ಜಪ ಮತ್ತು ಧ್ಯಾನದಿಂದ ಮನಃಶಾಂತಿ, ಒತ್ತಡ ನಿವಾರಣೆ, ಚಿತ್ತ ಏಕಾಗ್ರತೆ ಸಾಧ್ಯವಾಗುತ್ತದೆ. ಆಧ್ಯಾತ್ಮಿಕವಾಗಿ ವಿಷ್ಣುವಿನ ಅನುಗ್ರಹ, ಪುಣ್ಯವೃದ್ಧಿ, ಪಾಪಕ್ಷಯ ದೊರೆಯುತ್ತದೆ. ಸಾಮಾಜಿಕವಾಗಿ ದಾನ, ಸೇವೆಯಿಂದ ಸಮಾಜದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ. ಜೀವನದಲ್ಲಿ ಯಶಸ್ಸು, ಸಂತಾನ, ಧನ, ಐಶ್ವರ್ಯ, ವಿಜಯ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇದೆ. ಏಕಾದಶಿ ಆಚರಣೆಯ ಸಾಮಾನ್ಯ ವಿಧಾನದಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡುವುದು ಮುಖ್ಯ. ದಿನಪೂರ್ತಿ ಅನ್ನ, ಧಾನ್ಯ, ಮಾಂಸಾಹಾರ, ಬೆಳ್ಳುಳ್ಳಿ, ಈರುಳ್ಳಿ, ಮದ್ಯವನ್ನು ತ್ಯಜಿಸಿ ಉಪವಾಸವನ್ನು ಆಚರಿಸಬೇಕು.
ವಿಷ್ಣು ಸಹಸ್ರನಾಮ ಪಠಣ, ಗೀತಾ ಪಠಣ, ತುಳಸಿ ದಳ ಸಮರ್ಪಣೆ ಮೂಲಕ ಪೂಜೆ ಮತ್ತು ಜಪವನ್ನು ಮಾಡುವುದು ಶ್ರೇಷ್ಠ. ಈ ದಿನ ಅನ್ನದಾನ, ತಿಲದಾನ, ಗೋದಾನ, ವಸ್ತ್ರದಾನ ಮುಂತಾದ ದಾನ ಸೇವೆಯನ್ನು ಮಾಡಿದರೆ ಅಪಾರ ಪುಣ್ಯ ದೊರೆಯುತ್ತದೆ. ರಾತ್ರಿ ಜಾಗರಣೆ ಮಾಡಿ ಭಜನ, ಕೀರ್ತನೆ, ವಿಷ್ಣು ಕಥೆಗಳನ್ನು ಕೇಳುವುದು ಅಥವಾ ಪಠಿಸುವುದು ಅತ್ಯಂತ ಪವಿತ್ರ. ಉಪವಾಸದ ಮುಕ್ತಾಯವನ್ನು ಪರಾಣ ಎಂದು ಕರೆಯಲಾಗುತ್ತದೆ. ಇದು ಮುಂದಿನ ದಿನದ ದ್ವಾದಶಿ ತಿಥಿಯಲ್ಲಿ ವಿಷ್ಣುವಿಗೆ ನೈವೇದ್ಯ ಸಮರ್ಪಿಸಿ ನಂತರ ಅನ್ನ ಸೇವನೆಯ ಮೂಲಕ ವ್ರತವನ್ನು ಸಂಪೂರ್ಣಗೊಳಿಸುವುದಾಗಿದೆ. ಏಕಾದಶಿ ಉಪವಾಸವನ್ನು ಸರಿಯಾಗಿ ಮುಗಿಸುವುದು ಅತ್ಯಂತ ಮುಖ್ಯ, ಏಕೆಂದರೆ ತಪ್ಪು ಸಮಯದಲ್ಲಿ ಮುಗಿಸಿದರೆ ಅದರ ಪುಣ್ಯ ಫಲ ಕಡಿಮೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಉಪವಾಸವನ್ನು ಮುಂದಿನ ದಿನದ ದ್ವಾದಶಿ ತಿಥಿಯಲ್ಲಿ ಮುಗಿಸಬೇಕು. ಸಾಮಾನ್ಯವಾಗಿ ಬೆಳಗ್ಗೆ ಸೂರ್ಯೋದಯದ ನಂತರ ದ್ವಾದಶಿ ತಿಥಿ ಇರುವ ಸಮಯದಲ್ಲಿ ಪರಾಣ ಮಾಡುವುದು ಶ್ರೇಷ್ಠ. ದ್ವಾದಶಿ ತಿಥಿ ಮಧ್ಯಾಹ್ನದವರೆಗೂ ಇದ್ದರೆ ಮಧ್ಯಾಹ್ನದೊಳಗೆ ಉಪವಾಸ ಮುಗಿಸಬೇಕು. ಬೆಳಗ್ಗೆ ಮುಗಿದರೆ ಅದಕ್ಕೂ ಮುಂಚೆ ಮುಗಿಸಬೇಕು. ಪರಾಣ ಮಾಡುವಾಗ ಮೊದಲು ಸ್ನಾನ ಮಾಡಿ ಶುದ್ಧವಾಗಿರಬೇಕು. ನಂತರ ಮಹಾವಿಷ್ಣುವಿಗೆ ನೈವೇದ್ಯ, ತುಳಸಿ ದಳ, ಹಣ್ಣು, ಫಲಾಹಾರ ಅರ್ಪಣೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ ಮೊದಲಿಗೆ ತುಳಸಿ ದಳದೊಂದಿಗೆ ನೀರು ಕುಡಿಯಬೇಕು. ನಂತರ ಸಾತ್ವಿಕ ಅನ್ನ ಸೇವನೆ ಮಾಡಬೇಕು. ಉಪವಾಸ ಮುಗಿಸಿದ ನಂತರ ತಿಲದಾನ, ಅನ್ನದಾನ, ವಸ್ತ್ರದಾನ ಮಾಡಿದರೆ ಪುಣ್ಯ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿಯವರೇ ತಾಳ್ಮೆಯಿಂದ ಈ ಪುರಾಣ ಪುಣ್ಯ ಏಕಾದಶಿ ವ್ರತದ ಸಂಪೂರ್ಣ ವಿವರ ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ನೀವು ಪೂಜಿಸುವ ತುಳಸಿ ದೇವಿ ವಿವರವಾದ ಕಥೆಯನ್ನು ತಿಳಿಯಲಿದ್ದೀರಾ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ.